ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನು ಎಲ್ಲ ಮೆಟ್ಟಿ ಈಶ್ವರ್ ಆ ಉಕ್ಕಿನಂತೆ ಗಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ್ ಈ ನಮ್ಮ ನಾಡಿನಾಣೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾನೋ ಈಶ್ವರ್ 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 ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಗೆಲ್ತಾನೋ ಎಲ್ಲ ಮೆಟ್ಟಿ ಈಶ್ವರ್ ಆ ಉಕ್ಕಿನಂತೆ ಗಟ್ಟಿ. ಡಿ.ಕೆ. ಸಾಹೇಬರು ನಿನ್ನೆ CM ಆಗಿ ಪದಗ್ರಹಣ ಮಾಡಿದ್ರು. ಆ ಖುಷಿಗೆ ಇವತ್ತು ನಾವು ಇಲ್ಲಿ ಪಾರ್ಕು ಮತ್ತು ಇನ್ನೆಲ್ಲ ಭಾಗಗಳಲ್ಲಿ ವಿನಾಯಕ ಹೋಟ ಪಾರ್ಕ್ಗಳಲ್ಲಿ ಎಲ್ಲ ಸಿಹಿ ವಿತರಣೆ ಮಾಡಿದ್ದೀವಿ. ಭಾಳ ಖುಷಿಯಾಗಿ ಅದಕ್ಕೆ ಜನಗಳು ಕೂಡ ಹಂಗೆ ಸ್ಪಂದಿಸ್ತಿದ್ದಾರೆ. ಅವರು ಕೂಡ ಖುಷಿ ಪಡ್ತಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ CM ಆಗಿದ್ದಕ್ಕೆ ಅಂತ ಭಾಳ ಖುಷಿಯಿಂದ ಸ್ವೀಟನ್ನು ಸ್ವೀಕರಿಸ್ತಿದ್ದಾರೆ. ಅದ್ರ ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಾದರೂ ಒಳ್ಳೆ ಕೆಲಸ ಆಗಬೇಕು. ನಮಗೆ ಈಗ ಸಾಕಷ್ಟು ಆಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಡಿ.ಕೆ. ಶಿವಕುಮಾರ್ ಅವರ ಅಭಿವೃದ್ಧಿ ಕೆಲಸ ನಾವೆಲ್ಲ ನಿರೀಕ್ಷೆಯಲ್ಲಿ ಇದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಹೇಳ್ತೀವಿ. ನಿನ್ನೆ ಕೂಡ ಅವರು ಪ್ರಮಾಣ ವಚನ ಸ್ವೀಕರಣದ ನಂತರ ಒಂದು ಪಬ್ಲಿಕ್ ಸ್ಪೀಚಲ್ಲಿ ಅವ್ರು ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ನಾವು ತುಂಬ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಈಗ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಗಳಿಗೆ ಫ್ರೀ ಬಸ್ಸು ವಿತರಣೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ನಾಗರಿಕ ವಿನಾಯಕ ಲೇಔಟ್ ಭಾಗದ ಎಲ್ಲ ಜನರಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಅಂತ ಒಳ್ಳೆ ಸುದ್ದಿನೇ ಅದು. ಯಾಕೆಂದರೆ ನಿಜವಾದ ಒಬ್ಬ ಕಾರ್ಯಕರ್ತನಿಗೆ ಒಳ್ಳೆ ಪಟ ಸಿಗಬೇಕಾಯಿತು, ಲೇಟ್ ಆದರೂ ಒಳ್ಳೆ ಪಟ ಸಿಕ್ಕಿದೆ. ಹಾಗಾಗಿ ನಮಗೆಲ್ಲರೂ ತುಂಬ ಸಂತೋಷ ಆಗಿದೆ. ಹಾಗಾಗಿ ಇವರು ನಮ್ಮ ರೂಪಲಿಂಗೇಶ್ ಅವರು ಈ ಭಾಗಕ್ಕೆ ವಿನಾಯಕನಗರ ಭಾಗಕ್ಕೆ ಆಕಾಂಕ್ಷಿ ಆಗಿದ್ದಾರೆ. ಅವರು ಒಳ್ಳೆ ಸ್ನೇಹಜೀವಿ. ಇಲ್ಲಿ ಅವರು ಏನಾದರೂ ಆಯ್ಕೆ ಆದರೆ ಖಂಡಿತ ಒಳ್ಳೆ ಕೆಲಸಗಳು ಮಾಡ್ತಾರೆ. ಯಾಕೆಂದರೆ ರಾಯನಗರದಲ್ಲಿ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದರೆ ನಾವು ನೋಡಿದ್ದೀವಿ. ನಮ್ಮ ಭಾಗದಲ್ಲೇ ಇವಾಗ ಬಂದು ಇಲ್ಲೇ ನೆಲೆಸಿ ತುಂಬ ವರ್ಷದಿಂದ ಇಲ್ಲೇ ಇದ್ದಾರೆ. ಹಾಗಾಗಿ ಈಗ ಆಕಾಂಕ್ಷಿ ಆಗಿದ್ದಾರೆ. ಅವ್ರನ್ನ ಹೆಂಗೇನೋ ಮಾಡಿದರೆ ಎಲ್ಲರೂ ಜನರು ದಯವಿಟ್ಟು ಕೈ ಹಿಡಿದು ಗೆಲ್ಲಿಸಬೇಕು. ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ. ಅವ್ರಿಗೆ ಅಲ್ಲಿ ಮಾಡಿ ಅನುಭವ ಇರೋದ್ರಿಂದ ಇಲ್ಲಿ ಮಾಡ್ತಾರೆ. ಅವರು ಇಲ್ಲೇ ನಮ್ಮ ಏರಿಯಾದಲ್ಲಿ ಇದ್ಕೊಂಡು ಓಡೋದ್ರಿಂದ ಅವ್ರಿಗೆ ಇಲ್ಲೆಲ್ಲ ಸಮಸ್ಯೆಯಲ್ಲಿ ಚೆನ್ನಾಗಿ ಗೊತ್ತಿದೆ. ರೋಡಿಂದ ಹಿಡಿದು ಪಾರ್ಕಿಂದ ಹಿಡಿದು ಎಲ್ಲ. ಹಾಗಾಗಿ ಎಲ್ಲ ಜನರ ಜೊತೆ ಚೆನ್ನಾಗಿ ಬೆರೀತಾರೆ. ಎಲ್ಲ ಸಾಮಾನ್ಯ ಜನ ಜೊತೆನೂ ಇದ್ದಾರೆ ಅವರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋದಕ್ಕೆ ಭಾಳ ಖುಷಿಯಾಗಿದೆ. ಕಾರಣ ಏನು ಅಂತಂದರೆ ಅವರು ಚಿಕ್ಕಂದಿಂದನೂ ಆ ಒಂದು ಆಸೆ ಇಟ್ಕೊಂಡು ಅವರು ಏಳು ಬೀಳುಗಳೆಲ್ಲ ಕಂಡು ಭಾಳ ಶ್ರಮದಿಂದ ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ. ಖಂಡಿತವಾಗ್ಲೂ ನನಗಂತೂ ನಾವೇ ಆದಷ್ಟು ಸಂತೋಷ ಆಗ್ತಾಯಿದೆ. ಅಂಥವ್ರು ದೇವರು ಆಶೀರ್ವಾದ ಕೊಡಲಿ. ಒಂದು ಎರಡನೇದಾಗಿ ಈ ನಮ್ಮ ಭಾಗದಲ್ಲಿ ನಮ್ಮ ಸ್ನೇಹಿತರಾದಂಥ ರೂಪಲಿಂಗೇಶ್ವರು ಸುಮಾರು 2001ರಿಂದನೂ ಇಲ್ಲಿ ವಾಸವಾಗಿದ್ದಾರೆ. ಆದರೆ ಅವರು ಮೂಲ ಬಂದು ರಾಜಾಜಿನಗರದಲ್ಲಿದ್ದು ಅಲ್ಲಿ ರಾಜ್ಕುಮಾರ್ ವಾರ್ಡ್ನಲ್ಲಿ ಕೌನ್ಸಿಲರ್ ರೂಪಲಿಂಗೇಶ್ವರು ಇವರು ಶ್ರೀಮತಿಯವರು ರೂಪ ಅವರು ಕೌನ್ಸಿಲರಾಗಿ ಎಲ್ಲ ಕಾರ್ಯಗಳೆಲ್ಲ ಮಾಡಿದ್ದಾರೆ. ಕಾಮಗಾರಿಗಳು ಕೆಲವೆಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡಿದ್ದಾರೆ. ನಾವು ಕಣ್ಣಿಂದ ನೋಡಿದ್ದೀವಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ನಮ್ಮ ನಾಗರಬಾವಿ ವಿನಾಯಕ ವಾರ್ಡ್ಗೆ ಈಗ ಅವರೇ ಆಕಾಂಕ್ಷಿಯಾಗಿದ್ದಾರೆ. ಅವ್ರಿಗೆ ಹನುಮಂತಯ್ಯಪ್ಪನವರು ಇರ್ಬೋದು, ನಮ್ಮ ಕುಸುಮಾ ಮೇಡಮ್ ಇರ್ಬೋದು, ನಮ್ಮ ಡಿ.ಕೆ. ಸುರೇಶ್ ಅಣ್ಣ ಇರ್ಬೋದು, ಮತ್ತು ಈ ಭಾಗದ ಎಲ್ಲ ಜನರು ಅವ್ರಿಗೆ ಭಾಳ ಸಪೋರ್ಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಈ ನಮ್ಮ ಭಾಗದಲ್ಲಿ ಎಲ್ಲ ಕಾಮಗಾರಿಗಳು ಚೆನ್ನಾಗಿ